ನಿಮಗೆ ಇದು ಗೊತ್ತಾ ಫ್ರೆಂಡ್ಸ್? ಇಂಡಿಯಾನಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ. ಆ ಹಳ್ಳಿಯನ್ನು ಕರೋಡ್ಪತಿಯ ಊರು ಅಂತ ಅಂತಾರೆ. ದ ಇಂಡಿಯನ್ ವಿಲೇಜ್ ಆಫ್ ಮಿಲೇನಿಯರ್ಸ್. ಆ ಹಳ್ಳಿಯ ಹೆಸರು ಹಿವ್ರೆ ಬಜಾರ್, ಮಹಾರಾಷ್ಟ್ರನಲ್ಲಿ ಇದೆ. ಕೆಲವು ವರ್ಷಗಳ ಹಿಂದೆ ಅಲ್ಲಿ ಕುಡಿಯೋಕೆ ನೀರು ಕೂಡ ಇರಲಿಲ್ಲ. 1989 ವರೆಗೆ ಮಹಾರಾಷ್ಟ್ರದ ಹಿವ್ರೆ ಬಜಾರ್ ಊರಲ್ಲಿ ಬಹಳಷ್ಟು ಮರಗಳನ್ನು ಕಡಿಯಲಾಗಿತ್ತು. ಕೆರೆಗಳಲ್ಲಿ ನೀರಿರ್ಲಿಲ್ಲ, ಭೂಮಿ ಒಣಗಿ ಹೋಗಿದ್ದು, ಜನರು ಅನ್ಎಂಪ್ಲಾಯ್ಡ್ ಇದ್ರು ಮತ್ತು ಊರಲ್ಲಿ ಆಲ್ಕೋಹಾಲಿಸಂ, ಗ್ಯಾಂಬ್ಲಿಂಗ್ ಅಂತ ಸೋಷಿಯಲ್ ಪ್ರಾಬ್ಲಮ್ಸ್ ಗಳು ಇದ್ವು. ಆದ್ರೆ 1989 ಅಲ್ಲಿ ಪೋಪಟ್ರಾವ್ ಪವಾರ್ ಅವರು ಹೊಸದಾಗಿ ಸರ್ಪಂಚ್ನಾಗಿ ಗೆಲ್ತಾರೆ. ಗವರ್ಮೆಂಟ್ ಫಂಡ್ ಅನ್ನ ಸರಿಯಾಗಿ ಉಪಯೋಗಿಸಿ ಊರನ್ನ ಸಂಪೂರ್ಣವಾಗಿ ಟ್ರಾನ್ಸ್ಫಾರ್ಮ್ ಮಾಡ್ತಾರೆ. ಸರ್ಪಂಚ್ ಆದ ಕೂಡಲೇ ಸ್ಕೂಲ್ ಗಳನ್ನ ಅಪ್ಡೇಟ್ ಮಾಡ್ತಾರೆ ಮತ್ತು ಲಿಕರ್, ಡಿಫಾರೆಸ್ಟೇಷನ್ ಮತ್ತು ಫ್ರೀ ಗ್ರೇಜಿಂಗ್ ಅನ್ನ ಬ್ಯಾನ್ ಮಾಡ್ತಾರೆ. ಊರಿನ ಜನರ ಸಹಾಯದಿಂದ 10 ಲಕ್ಷಕ್ಕಿಂತ ಜಾಸ್ತಿ ಮರಗಳನ್ನು ಹಚ್ಚಿ ಫಾರೆಸ್ಟ್ ನ ರಿವ್ಯೂ ಮಾಡ್ತಾರೆ. ಬೋರ್ವೆಲ್ಸ್ ಇಂದ ನೀರ್ ತೆಗೆಯೋದನ್ನ ಬ್ಯಾನ್ ಮಾಡ್ತಾರೆ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇದರಿಂದ ಊರಲ್ಲಿ ನೀರಿನ ಸಮಸ್ಯೆ ಮುಗಿದೋಗುತ್ತೆ. ಅಗ್ರಿಕಲ್ಚರ್ ಮತ್ತು ಪಶುಪಾಲನೆಯಲ್ಲಿ ಒಳ್ಳೆ ಗ್ರೋತ್ ಆಗುತ್ತೆ. ಈ ಬದಲಾವಣೆಗೆ ಪೋಪಟ್ರಾವ್ ಪವಾರ್ ಅವರು 2020ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡಿತಾರೆ.